ಹಾಯ್ ಫ್ರೆಂಡ್ಸ್, ಗಣೇಶ ಹಬ್ಬ ಅಂತೂ ಹತ್ರ ಬಂತು. ಸೊ ಅದಕ್ಕೋಸ್ಕರ ಗಣೇಶನಿಗೆ ಇಷ್ಟ ಆಗಿರೋವಂಥ ಸಿಹಿ ಕಡುಬನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ. ಯಾರಾದರೂ ಫಸ್ಟ್ ಟೈಮ್ ಕೂಡ ಮಾಡ್ತಿದ್ದೀರಾ ಅಂದರೂ ಸಹ ಎಲ್ಲೂ ಕೂಡ ಬಿಡದೆ ಇರೋ ರೀತಿಯಾಗಿ ತುಂಬಾ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡ್ಕೋಣ. ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ಬಟ್ಲಿಗೆ ಇಟ್ಕೊಂಡಿದ್ದೀನಿ. ಬಟ್ಲಿಗೆ ರುಬ್ಬಿಟ್ಕೊಂಡಿರೋ ಕಡಲೆಪಪ್ಪು ಹಾಕ್ಕೊಳ್ತಿದ್ದೀನಿ, ಅಂದರೆ ಹುರ್ಗಡ್ಲೆ. 1 ಕಪ್ ಆಗೋಷ್ಟು ಅಳತೆಯಲ್ಲಿ ತಗೊಳ್ಳಿ. 1 ಕಪ್ ಹುರ್ಗಡ್ಲೆ, ಹಾಗೆ 1 ಕಪ್ ಆಗೋಷ್ಟು ಕಾಯಿ ತುರಿನ ಅಂದರೆ ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ. ಅದನ್ನು ಕೂಡ ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಳ್ಬೇಕು. ಈಗ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹಸಿ ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸಹ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲೂ ಕೂಡ ಹುರಿಯೋದನ್ನು ತೋರಿಸ್ತಾ ಇಲ್ಲ, ಸೊ ಹಾಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಗಸಗಸೆ ಮತ್ತು ಎಳ್ಳು ಸಹ ಸ್ವಲ್ಪ ಚಟಪಟ ಅಂತ ಬರೋವರೆಗೂ ಹುರ್ಕೊಂಡು ಅದನ್ನು ಸಹ ಹಾಕ್ಕೊಂಡು 1.5 ಕಪ್ ಆಗೋಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ. ಈಗ ಪುಡಿ ಮಾಡಿ ಇಟ್ಕೊಂಡಿರೋ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಸಗಸೆ ಮತ್ತು ಎಳ್ಳು ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಹಾಕ್ಕೊಂಡಿದ್ದೆ. ಈಗ ಎಲ್ಲದನ್ನು ಪುಡಿ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ನಾವು ಅಕ್ಕಿ ಹಿಟ್ಟನ್ನ ಮುದ್ದೆ ಮಾಡ್ಕೊಳೋದಕ್ಕೆ ಒಂದು ಪಾತ್ರೆಗೆ 4 ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಲೋಟ ನೀರಿಗೆ ಒಂದು 3 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು. ಈಗ ನೀರು ಕಾಯೋದಕ್ಕಿಂತ ಮುಂಚೆನೇ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಅದು ಬರೋವಾಗ ನಾವು ಹಸಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕಿದ್ರೆ ನೋಡಿ ಈ ರೀತಿಯಾಗಿ ಉಕ್ಕಿ ಬರುತ್ತೆ. ಸೊ ಆಗ ನೀರು ಚೆನ್ನಾಗಿ ಕುದ್ದಿರುತ್ತೆ. ಈಗ ಇದಕ್ಕೆ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇರಬೇಕು. ಮುದ್ದೆ ಮಾಡ್ತೀವಲ್ಲ, ಸೊ ಅದಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪ ಮೆತ್ತಿಗೆ ಕಲಿಸ್ಕೊಬೇಕು, ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳೋದಕ್ಕೆ ಹೋಗಬಾರ್ದು. ಅಕ್ಕಿ ಹಿಟ್ಟು ಯಾವುದೇ ರೀತಿಯಾಗಿ ಗಂಟು ಕಟ್ಟೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳೋಣ. ನಾವು ಮುದ್ದೆ ಮಾಡ್ತೀವಲ್ಲ, ಸೊ ಅದಕ್ಕೆ ಬೇಯಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಯಾವುದೇ ರೀತಿಯಾಗಿ ಹಬೆಗೆ ಬೇಯಿಸ್ಕೊಳೋದಿಲ್ಲ ಕಡುಬನ್ನ. ಸೊ ಡೈರೆಕ್ಟಾಗಿ ಮಾಡಿದ ತಕ್ಷಣ ತಿನ್ಬೋದು. ನೀವು ಮನೆಯಲ್ಲಿ ಇದೇ ರೀತಿಯಾಗಿ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡೋದು. ನಾವು ಯಾವುದೇ ರೀತಿಯಾಗಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದಿಲ್ಲ. ಡೈರೆಕ್ಟಾಗಿ ನಾವು ಮುದ್ದೆ ಮಾಡಿ ಸ್ಟಫಿಂಗ್ನೇ ಅದರೊಳಗಡೆ ಇಟ್ಬಿಟ್ಟು ಹಾಗೆ ರೆಡಿ ಮಾಡಿ ತಿನ್ಕೊಳ್ತೀವಿ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬೆಂದಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನ. ನೋಡಿ ಈ ರೀತಿಯಾಗಿ ಮುದ್ದೆ ಯಾವ ರೀತಿ ಮಾಡ್ತೀವೋ ಸೊ ಅದೇ ರೀತಿಯಾಗಿ ನಾವು ಅಕ್ಕಿ ಹಿಟ್ಟನ್ನ ಮುದ್ದೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಮುದ್ದೆನ ಎಲ್ಲದನ್ನು ಮಾಡಿಕೊಂಡು ಒಂದು ಹಾಟ್ ಬಾಕ್ಸಲ್ಲಿ ಇಟ್ಕೊಳ್ತಾ ಇದ್ದೀವಿ. ಇದು ಎಲ್ಲೂ ಕೂಡ ಆರಬಾರ್ದು, ಸೊ ಬಿಸಿ ಇರಬೇಕಲ್ವ. ಸೊ ಅದಕ್ಕೋಸ್ಕರ ಹಾಟ್ ಬಾಕ್ಸಲ್ಲೇ ಇಟ್ಕೊಂಡು ಎಲ್ಲದನ್ನು ರೆಡಿ ಮಾಡಿ 3 ಮುದ್ದೆ ಆಗೋಷ್ಟು ಆಗಿದೆ. ಈಗ ಮುದ್ದೆನ ಒಂದೊಂದೇ ಒಂದು ಬಟ್ಲಿಗೆ ಇಟ್ಕೊಂಡು ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಹೂರಣನ ತುಂಬಿಸ್ಕೊಳ್ಬೇಕಾಗುತ್ತೆ. ಅದಕ್ಕೂ ಮುಂಚೆ ಹಿಟ್ಟನ್ನ ನೋಡಿ ಈ ರೀತಿಯಾಗಿ ರೌಂಡ್ ಶೇಪ್ಗೆ ಮಾಡಿಕೊಂಡು ಸ್ವಲ್ಪ ಕೈಗೆ ಸ್ವಲ್ಪ ನೀರನ್ನ ಅದ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ ಸ್ವಲ್ಪ ಬಟ್ಲು ಆಕಾರದಲ್ಲಿ ಶೇಪ್ ಮಾಡ್ಕೊಳ್ಬೇಕು ಹಿಟ್ಟನ್ನ. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀವೋ ಸೊ ಆ ರೀತಿಯಾಗಿ ಬಟ್ಲು ಶೇಪ್ಗೆ ಮಾಡ್ಕೊಳ್ಬೇಕಾಗುತ್ತೆ. 2 ಕೈ ಸಹಾಯದಿಂದ ಒಂದು ಹೆಬ್ಬೆರಳನ್ನ ಒಳಗಡೆ ಇಟ್ಬಿಟ್ಟು 4 ಬೆರಳನ್ನ ಆಚೆ ಇಟ್ಟು ಈ ರೀತಿಯಾಗಿ ಶೇಪ್ ಮಾಡಿಕೊಂಡು ನಾವು ಹೂರಣನ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ನಾವು ಸ್ಟಫಿಂಗ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ರೀತಿಯಾಗಿ ಮಾಡಿಕೊಂಡು ನೋಡಿ ಈಗ ಲಾಸ್ಟಲ್ಲಿ ಮೇಲ್ಭಾಗ ಇರೋದೆಲ್ಲ ಹಸಿಟ್ಟೆಲ್ಲ ಈ ರೀತಿಯಾಗಿ ಶೇಪ್ ಮಾಡಿಕೊಂಡು ನಾವು ಡಿಸೈನ್ ರೀತಿಯಾಗಿ ಶೇಪ್ ಮಾಡ್ಕೊಳ್ತಾ ಇದ್ದೀವಿ. ನಿಮಗೆ ಶೇಪ್ ಮಾಡೋದಕ್ಕೆ ಬಂದಿಲ್ಲ ಅಂದರೆ ಅದೇ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ಹಾಗೆ ಕೂಡ ಮಾಡ್ಕೊಳ್ಬೋದು. ಎಲ್ಲದನ್ನು ಸಹ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೊಂದು ಸಹ ತೋರಿಸ್ತಾ ಇದ್ದೀವಿ. ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಸ್ವಲ್ಪ ಬಿಸಿ ಇರೋವಾಗಲೇ ಮಾಡ್ಕೊಳ್ಬೇಕಾಗುತ್ತೆ. ತಣ್ಣಗಾಗ್ಬಿಟ್ರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಹಿಟ್ಟು. ಅದಕ್ಕೋಸ್ಕರ ಬಿಸಿ ಇರೋವಾಗೆ ಹಾಟ್ ಬಾಕ್ಸ್ ಏನಾದರೂ ಇದ್ದರೆ ಅದರಲ್ಲಿ ಮುಚ್ಚಿಬಿಟ್ಟು ಆಮೇಲೆ ಸ್ವಲ್ಪನೇ ಎತ್ಕೊಂಡು ಈ ರೀತಿಯಾಗಿ ಶೇಪ್ ಮಾಡಿ ಎಲ್ಲದನ್ನು ತಟ್ಟೆಗೆ ಇಟ್ಕೊಳ್ತಾ ಇದ್ದೀವಿ. ಯಾರಿಗೆಲ್ಲ ಸಿಹಿ ಕಡುಬು ಇಷ್ಟನೋ ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ. ತುಂಬಾ ಬೇಗನೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ನಾವು ಯಾವುದೇ ರೀತಿಯಾಗಿ ಮೋಲ್ಡು ಮತ್ತು ಲಟ್ಟಣಿಗೆ ಲಟ್ಟಿಸ್ಕೊಂಡಿಲ್ಲ. ತುಂಬಾ ಕೈಯಲ್ಲೇ ಸುಲಭವಾಗಿ ಶೇಪ್ ಮಾಡಿಕೊಂಡು ಆರಾಮಾಗಿ ಕಡುಬು ಮಾಡ್ಕೊಂಬಿಡ್ಬೋದು. ನೋಡಿದ್ರಲ್ಲ ತುಂಬಾ ಈಸಿಯಾಗಿ ಯಾವ ಥರ ಮಾಡ್ತಾಯಿದ್ದೀವಿ ಅಂತ. ನೀವು ಸಹ ಇದೇ ರೀತಿಯಾಗಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಹೊಸದಾಗಿ ವೀಡಿಯೋಸ್ ಹಾಕಿದ್ರೆ ಫಸ್ಟ್ಗೆ ನೀವೇ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.